ಕೆಲವು ವರ್ಷಗಳ ಹಿಂದೆ ಮುಂಬೈ ಭೂಗತ ಜಗತ್ತಿನಲ್ಲಿ ಹೆಸರು ಮಾಡಿದ್ದಂತಹ ಪಾತಕಿ ಉಡುಪಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿತು. ಅದು ಅತ್ಯಂತ ರೋಚಕ ಘಟನೆ. ಆತನ ಹೆಸರು ಬಾಬಾ ಗ್ಯಾಬ್ರಿಯಲ್. ಮುಂಬೈ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಂತಹ ಘಟನೆಯಲ್ಲಿ ಆತ ಪ್ರಮುಖ ಪಾತ್ರಧಾರಿಯಾಗಿದ್ದ. ಮುಂಬೈನ ಪ್ರತಿಷ್ಠಿತ ಆಸ್ಪತ್ರೆ ಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಗ್ಯಾಂಗ್ಸ್ಟರ್ ಒಬ್ಬನನ್ನ ಆಸ್ಪತ್ರೆಯ ಒಳಗೆ ನುಗ್ಗಿ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಆತ ಪ್ರಮುಖ ಆರೋಪಿಯಾಗಿದ್ದ. ಆತನ ಕಾವಲಿಗಿದ್ದಂತಹ ಎಎಸ್ಐ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳನ್ನು ಆತ ಹೊಡೆದುರುಳಿಸಿದ್ದ. ಅದು ಗ್ಯಾಂಗ್ ವಾರಿಗೆ ಸಂಬಂಧಪಟ್ಟಂತಹ ಘಟನೆಯಾಗಿತ್ತು. ಆ ಘಟನೆಯ ನಂತರ ಬಾಬಾ ಗ್ಯಾಬ್ರಿಯಲ್ ಮುಂಬೈ ಬಿಟ್ಟು ಮಂಗಳೂರು ಬಂದಿದ್ದ. ಈ ಮಂಗಳೂರಿಗೂ ಬಾಬಾ ಗ್ಯಾಬ್ರಿಯಲ್ಗೂ ಒಂದು ನಂಟಿತ್ತು. ಯಾಕಂತ ಹೇಳಿದರೆ ಅವನು ಹುಟ್ಟಿ ಬೆಳೆದದ್ದು ಎಲ್ಲವೂ ಮುಂಬೈನಲ್ಲಿ. ಆತನಿಗೆ ತುಳು ಚೆನ್ನಾಗಿ ಬರ್ತಾ ಇತ್ತು. ಅದಕ್ಕೆ ಕಾರಣ ಅಂದರೆ ಆತನ ಹೆತ್ತವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವರು ಉದ್ಯೋಗದ ದೃಷ್ಟಿಯಿಂದ ಮುಂಬೈಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದರು. ಅಲ್ಲಿ ಬಾಬಾ ಗ್ಯಾಬ್ರಿಯಲ್ ಹುಟ್ಟಿದ್ದ. ಮನೆಯಲ್ಲಿ ತುಳು ಮಾತಾಡುವ ವಾತಾವರಣ ಇದ್ದಿದ್ದರಿಂದ ಬಾಬಾ ಗ್ಯಾಬ್ರಿಯಲ್ಗೆ ತುಳು ಬರ್ತಾ ಇತ್ತು. ಆತ ವಿದ್ಯಾಭ್ಯಾಸ ಮಾಡಿದ್ದು ಮರಾಠಿ ಶಾಲೆಯಲ್ಲಿ. ಅದರಿಂದ ಮರಾಠಿ ಬರ್ತಾ ಇತ್ತು, ಹಿಂದಿ ಬರ್ತಾ ಇತ್ತು, ಇಂಗ್ಲಿಷ್ ಬರ್ತಾ ಇತ್ತು, ಎಲ್ಲ ಭಾಷೆಗಳು ಆತನಿಗೆ ಗೊತ್ತಿತ್ತು. ಅಂತಹ ಬಾಬಾ ಗ್ಯಾಬ್ರಿಯಲ್ ಮಂಗಳೂರು ಬಂದು ಮಂಗಳೂರಿನಲ್ಲಿ ಶೆಲ್ಟರ್ ತಗೊಂಡಿದ್ದ. ಈತನಿಗೆ ಮಂಗಳೂರಿನಲ್ಲಿ ಎಕ್ಕೂರು ತಂಡ ಶೆಲ್ಟರ್ ಕೊಟ್ಟಿತ್ತು. ಮುಂಬೈಯಿಂದ ಬಂದವರೆಲ್ಲರೂ ಇಲ್ಲಿ ಒಂದೊಂದು ತಂಡದೊಂದಿಗೆ ಸೇರಿಕೊಂಡು ಇಲ್ಲಿ ಶೆಲ್ಟರ್ ಪಡ್ಕೊಳ್ತಾರೆ. ಅಂತ ಬಾಬಾ ಗ್ಯಾಬ್ರಿಯಲ್ ಸೂಟರ್ಪೇಟೆಯ ಮನೆಯೊಂದರಲ್ಲಿ ಬಾಡಿಗೆಗೆ ಇದ್ದ. ಆತ ಯಾರೊಂದಿಗೂ ಮಾತಾಡ್ತಾ ಇರಲಿಲ್ಲ, ಸದಾ ಎಚ್ಚರದಿಂದ ಇರ್ತಾ ಇದ್ದ. ಒಂದು ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಇರ್ತಾ ಇತ್ತು. ಆ ಹ್ಯಾಂಡ್ ಬ್ಯಾಗಲ್ಲಿ ಲೋಡೆಡ್ ಪಿಸ್ತೂಲ್ ಇರ್ತಾ ಇತ್ತು. ಯಾವುದೇ ಸಂದರ್ಭದಲ್ಲಿ ಆತ ಯಾರಿಗಾದರೂ ಗುಂಡು ಹಾರಿಸುವಂತಹ ನಿಪುಣನಾಗಿದ್ದ, ಶಾರ್ಪ್ ಶೂಟರ್ ಕೂಡ. ಅಂತಹ ಬಾಬಾ ಗ್ಯಾಬ್ರಿಯಲ್ ಮಂಗಳೂರಿನಲ್ಲಿ ಪೂಂಜಾ ಇಂಟರ್ನ್ಯಾಷನಲ್ ಹೋಟೆಲ್ನ ಮಾಲೀಕ ಪ್ರಭಾಕರ್ ಪೂಂಜಾರ್ ಅವರ ಮೇಲೆ 3 ಬಾರಿ ಅಟೆಂಪ್ಟ್ ಮಾಡಿದ್ದ. ಮೊದಲ ಬಾರಿಗೆ ವಾಸ್ ಬೇಕರಿ ಹತ್ರ ಬಲ್ಮಠ. ಆ ಸಂದರ್ಭದಲ್ಲಿ ಪೂಂಜಾ ಅವರೊಂದಿಗೆ ಅವರ ಮನೆಯವರಿತ್ತು, ಆದ್ದರಿಂದಾಗಿ ಕೈ ಬಿಟ್ಟಿದ್ದ. ಯಾಕಂತ ಹೇಳಿದರೆ ಮುಂಬೈ ಅಂಡರ್ವರ್ಲ್ಡ್ನ ನಟೋರಿಯಸ್ಗಳು ಮನೆ ಮಂದಿ ಒಟ್ಟಿಗಿದ್ದರೆ ಯಾವುದೇ ಕೃತ್ಯ ಮಾಡುತ್ತಿಲ್ಲ. 2ನೇ ಬಾರಿ ಕದ್ರಿ ಪಾರ್ಕ್ ಹತ್ರ ಟಾರ್ಗೆಟ್ ಮಾಡಿದ್ದ. ಆ ಸಂದರ್ಭದಲ್ಲೂ ಸಹ ಪೂಂಜಾ ಅವರೊಟ್ಟಿಗೆ ಮನೆ ಬಂದಿದ್ದ. 3ನೇ ಬಾರಿ ಪೂಂಜಾ ಅವರು ತನ್ನ ಮನೆಗೆ ಕಾರಿನಲ್ಲಿ ಹೋಗುತ್ತಿದ್ದಾಗ ಫಳ್ಳೀರ್ ಬಳಿ ಅವರ ಕಾರಿಗೆ ತನ್ನ ಅಂಬಾಸಿಡರ್ನ ಕಾರನ್ನ ಡಿಕ್ಕಿ ಹೊಡಿಸಿ ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ಅಪಾಯದ ಅರಿವಾದ ಪ್ರಭಾಕರ್ ಪೂಂಜಾ ಅವರು ಹೊಂಡಕ್ಕೆ ಬಿದ್ದ ಕಾರನ್ನು ಮೇಲಕ್ಕೆ ಎತ್ತಿಕೊಂಡು ಮನೆಗೆ ದೌಡಾಡಿದ್ರು. ಮತ್ತೆ ಆ ಕಾರು ಬೋಂದೆಲ್ನ KHP ಕಾಲೋನಿ ಬಳಿ ಸಿಕ್ಕಿತ್ತು. ಅನಾಥವಾಗಿ ಸಿಕ್ಕಿದ್ದಂಥ ಅಂಬಾಸಿಡರ್ ಕಾರನ್ನು ಆಗಿನ ಜಿಲ್ಲಾ ಅಪರಾಧ ಪತ್ತೆ ದಳದವರು ಮಾಹಿತಿ ಮೇರೆಗೆ ವಶಕ್ಕೆ ತೆಗೆದುಕೊಂಡಾಗ ಅದರಲ್ಲೊಂದು ಚಮ್ಮಾಟಿ ಸಿಕ್ಕಿತ್ತು, ಅಂದರೆ ಹ್ಯಾಮರ್. ಈ ಅಂಬಾಸಿಡರ್ ಕಾರಲ್ಲಿ ಹ್ಯಾಮರ್ ಯಾಕೆ ಅಂತ ಹೇಳಿದ್ರೆ ಈ ಜಿಲ್ಲಾ ಅಪರಾಧ ಪತ್ತೆ ದಳದ ಪೊಲೀಸರು ತಲೆಕೆಡಿಸಿಕೊಟ್ಟಿದ್ದರು. ASI ಮನೋಹರ್ ಸೋಮ್ಸ್ ಅವರು ಆಗ ಜಿಲ್ಲಾ ಅಪರಾಧ ಪತ್ತೆ ದಳದ ಮುಖ್ಯಸ್ಥರಾಗಿದ್ದರು. ಆಗ ಗೊತ್ತಾಯಿತು ಇದು ಗುಂಡು ನಿರೋಧಕ ಕಾರಿನನ್ನು ಛೇದನ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು. ಯಾಕಂದರೆ ಗುಂಡು ನಿರೋಧಕ ಕಾರಿನ ಗ್ಲಾಸ್ಗಳಿರ್ತವೆ. ಆ ಗ್ಲಾಸಿಗೆ ಗುಂಡು ನುಗ್ಗುವುದಿಲ್ಲ, ಯಾಕಂದರೆ ಗುಂಡನ್ನು ತಯಾರಿಸುವುದು ಸೀಸದಿಂದ. ಆದರೆ ಕಬ್ಬಿಣದಿಂದ ತಯಾರಿಸಿದಂಥ ಹ್ಯಾಮರ್ ಗ್ಲಾಸನ್ನು ಹೊಡಿತದೆ. ಅದಕ್ಕಾಗಿ ಹ್ಯಾಮರ್ನಿಂದ ಗ್ಲಾಸನ್ನು ಹೊಡೆದು ಅದ ನಂತರ ಗುಂಡು ಹೊಡಿಲಿಕ್ಕೆ
ಆಲೋಚನೆ ಮಾಡಿದ್ದಾರೆ. ಅದರಿಂದಾಗಿ ಇದೊಂದು ಕೊಲೆ ಪ್ರಯತ್ನ ಎನ್ನುವುದು ಪೊಲೀಸರ ಗಮನಕ್ಕೆ. ಅದರ ನಂತರ ಗೊತ್ತಾಯ್ತು ಅದು ಪ್ರಭಾಕರ್ ಪೂಂಜಾ ಅವರ ಕಾರಿಗೆ ಗುಂಡು ಹೊಡೆದದ್ದು ಅಂತೇಳಿ. ಅದಂತ ಪೂಂಜಾ ಅವರು ಜಿಲ್ಲಾ SP ಅವರಿಗೆ ಆ ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ರು. ಈ ಬಗ್ಗೆ ಬಂದರು ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಅದರಿಂದ ಬಾಬಾ ಗ್ಯಾಬ್ರಿಯಲ್, ರಮೇಶ್ ಪೂಜಾರಿ, ಫ್ರಾನ್ಸಿಸ್ ಇವರೆಲ್ಲ ದೊಡ್ಡ ಒಂದು ಟೀಮು ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಅವರ ಟಾರ್ಗೆಟ್ ಮುತ್ತಪ್ಪ ರೈ ಆಗಿತ್ತು. ಮುತ್ತಪ್ಪ ರೈ ಅವರು ತುಂಬೆ ಬಳಿಯ ಬ್ರಹ್ಮನಗೂಟಿಗೆ ಅವರ ಸಂಬಂಧಿಯೊಬ್ಬರ ಉತ್ತರ ಕ್ರಿಯೆಗೆ ಬರ್ತಾರೆ ಎನ್ನುವ ಮಾಹಿತಿ ಅವರಿಗೆ ಗೊತ್ತಾಗಿತ್ತು. ಅದಕ್ಕಾಗಿ ಇಡೀ ತಂಡ ಫರಂಗಿಪೇಟೆಯ ಬಳಿ ಕಾದು ನಿಂತಿತ್ತು. ಸ್ಥಳೀಯ ವ್ಯಕ್ತಿಯೊಬ್ಬರು ರಾಮಲ್ಕಟ್ಟೆಯಲ್ಲಿ ನಿಂತಿದ್ರು. ಮುತ್ತಪ್ಪರಯ್ಯವರು ಯಾವ ಕಾರಿನಲ್ಲಿ ಬರುತ್ತಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ನೀಡಿ. ಯಾಕಂದರೆ ಇವರು ಒಂದು ಟೆಲಿಫೋನ್ ಬಳಿ ನಿಂತುಕೊಂಡಿದ್ರು. ಅದಕ್ಕೊಂದು ನಂಬರ್ ಇತ್ತು. ಆ ಸಂದರ್ಭದಲ್ಲಿ ಮೊಬೈಲ್ ಇರಲಿಲ್ಲ. ಅವರು ರಾಮಲ್ಕಟ್ಟೆಯಲ್ಲಿ ಒಂದು ಟೆಲಿಫೋನ್ ಬೂತಿನ ಬಳಿ ನಿಂತುಕೊಂಡಿದ್ರು. ಅವರು ಮುತ್ತಪ್ಪರಯ್ಯವರು ಯಾವ ಕಾರಲ್ಲಿ ಬರ್ತಾರೆ ಅಂತ ಹೇಳಿ ಮಾಹಿತಿ ಕೊಟ್ಟ ಕೂಡಲೇ ಇವರು ಇಲ್ಲಿ ಫರಂಗಿಪೇಟೆಯಲ್ಲಿ ಆ ಕಾರನ್ನು ಅಡ್ಡ ಹಾಕಬೇಕು, ಮುತ್ತಪ್ಪರಯ್ಯ ಮೇಲೆ ಗುಂಡಿನ ದಾಳಿ ನಡೆಸಿದರು. ಸಂದರ್ಭದಲ್ಲಿ ಅವರ ಕೈಯಲ್ಲಿ AK-47 ಇತ್ತು ಅಂತ ಹೇಳ್ತಾರೆ. ಆದರೆ ಮುತ್ತಪ್ಪರಯ್ಯವರು ಫಂಕ್ಷನ್ ಮುಗಿಸ್ಕೊಂಡು ಬಂದ ಸಂದರ್ಭದಲ್ಲಿ ಅಲ್ಲಿ ಅವರನ್ನು ಗುರುತು ಹಿಡಿಯಲು ನಿಂತಿದ್ದಂಥ ವ್ಯಕ್ತಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟುಬಿಟ್ಟು ಆ ಕಾರಲ್ಲಿ ಮುತ್ತಪ್ಪರಯ್ಯ ಇಲ್ಲ ಅಂತ. ಆದ್ದರಿಂದಾಗಿ ಆ ಆಪರೇಷನ್ ಫೇಲ್ಯೂರ್ ಆಯಿತು. ವಾಸ್ತವವಾಗಿ ಮುತ್ತಪ್ಪರಯ್ಯ ಕಾರಲ್ಲಿ ಇದ್ದರು, ಅವರಿಗೆ ಗುರುತು ಸಿಕ್ಕಿರಲಿಲ್ಲ. ಅದರಿಂದ ಆ ಪ್ಲಾನ್. ಈ ಎರಡೂ ಘಟನೆಗಳು ಪೂಂಜಾ ಅವರ ಮೇಲೆ ಅಟೆಂಪ್ಟ್ ಮಾಡಿದ್ದು ಮತ್ತು ಮುತ್ತಪ್ಪರಯ್ಯವರನ್ನು ಕೊಲ್ಲಲು ಸಂಚು ರೂಪಿಸಿದ್ದು, ಈ ಎರಡೂ ಘಟನೆಗಳು ಪೊಲೀಸರ ಗಮನಕ್ಕೆ ಬಂದಿತ್ತು. ಆದ್ದರಿಂದಾಗಿ ಪೊಲೀಸರು ಬಾಬಾ ಗ್ಯಾಬ್ರಿಯಲ್ ಎನ್ನುವ ವ್ಯಕ್ತಿಯ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಆದರೆ ಯಾವ ಮಾಹಿತಿಗಳು ಗೊತ್ತಾಗಲಿಲ್ಲ. ಮುಂಬೈ ಪೊಲೀಸರ ಹತ್ರ ಸಹ ಬಾಬಾ ಗ್ಯಾಬ್ರಿಯಲ್ ಎಂದು ಸರಿಯಾದ ಫೋಟೋ ಇರಲಿಲ್ಲ. ಮುಂಬೈ ಪೊಲೀಸರು ಹೇಳ್ತಾ ಇದ್ರು ಬಾಬಾ ಗ್ಯಾಬ್ರಿಯಲ್ ಅಂತ ತುಂಬ ಇದ್ದ, ಆತ ನಮಗೆ ಬೇಕಾದವನು, ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ ಅವರ ಬಗ್ಗೆ, ಆದರೆ ನಮಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಅವ ಯಾರು, ಅವ ಹೇಗಿದ್ದಾನೆ ಎನ್ನುವುದು ಸಹ ನಮ್ಮ ಗಮನದಲ್ಲಿ ಇಲ್ಲ. ಅದರಿಂದಾಗಿ ಬಾಬಾ ಗ್ಯಾಬ್ರಿಯಲ್ ಅಂದರೆ ಒಂದು ರೀತಿಯಲ್ಲಿ ಅಗೋಚರ ಶಕ್ತಿಯಾಗಿದ್ದ. ಇಂತಹ ಬಾಬಾ ಗ್ಯಾಬ್ರಿಯಲ್ ಉಡುಪಿಯಲ್ಲಿ ಪ್ರತ್ಯಕ್ಷವಾಗಿದ್ದ. ಆದಿ ಉಡುಪಿ ಸಮೀಪದ ಒಂದು ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡು ಅಲ್ಲಿ ವಾಸವಿದ್ದ. ಮಣಿಪಾಲದಲ್ಲಿ ನರ್ಸೊಬ್ಬಳನ್ನು ಪ್ರೀತಿಸ್ತಾ ಇದ್ದ. ಉಡುಪಿಯ ಅಡ್ರೆಸ್ಸಿನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು ಅಂತ ಹೇಳಿ ಒಂದು ಸ್ಟುಡಿಯೋದಲ್ಲಿ ಫೋಟೋ ತೆಗೆದು ಒಂದು ಡ್ರೈವಿಂಗ್ ಸ್ಕೂಲಿಗೆ ದಾಖಲೆ ಕೊಟ್ಟಿದ್ದ. ರಿಕ್ಷಾದಲ್ಲಿ ಓಡಾಡ್ತಾ ಇದ್ದ. ಆದರೆ ಅವನಿಗೆ ಯಾರದ್ದೂ ಪರಿಚಯ ಇರಲಿಲ್ಲ, ಅವನ ಪರಿಚಯ ಯಾರಿಗೂ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಉಡುಪಿಯಲ್ಲಿ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಅಚ್ಯುತ ಗೌಡರಿಗೆ ಒಬ್ಬರೊಂದು ಮಾಹಿತಿ ಕೊಡ್ತಾರೆ. ಇದು 1994. ಬಾಬಾ ಗ್ಯಾಬ್ರಿಯಲ್ ಉಡುಪಿಯಲ್ಲಿದ್ದಾನೆ. ಆತ ಇಂತಿಂಥ ನಂಬರಿನ 2 ಆಟೋಗಳಲ್ಲಿ ಆಗಿಂದಾಗೆ ಓಡಾಡ್ತಾ ಇದ್ದಾನೆ. ಅಚ್ಯುತ ಗೌಡರು ಈ ಮಾಹಿತಿಯನ್ನು ಆಗಿನ ರೌಡಿ ನಿಗ್ರಹ ದಳಕ್ಕೆ ವರ್ಗಾಯಿಸ್ತಾರೆ. ಪಣಂಬೂರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಜಯಂತ್ ವಿ ಶೆಟ್ಟಿ ಅವರ ನೇತೃತ್ವದ ರೌಡಿ ನಿಗ್ರಹ ದಳ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಟ್ಟ ಇಡೀ ಜಿಲ್ಲೆಯಲ್ಲಿ ರೌಡಿಗಳನ್ನು ಬೇಟೆಯಾಡ್ತಾ ಇತ್ತು. ಯಾವುದೇ ಚಿಕ್ಕ ಇನ್ಫಾರ್ಮೇಶನ್ ಸಿಕ್ಕಿದ್ರೂ ಸಹ ಆ ಮಾಹಿತಿಯ ಆಧಾರದಲ್ಲಿ ಕಾರ್ಯಾಚರಣೆ ನಡೆಸಿತ್ತು. ಯಾರನ್ನು ಸಹ ಬಾಕಿ ಬಿಟ್ಟದ್ದು ಇಲ್ಲ. ಯಾವುದೇ ರೀತಿಯ ಅಪರಾಧಗಳಲ್ಲಿ ತೊಡಗಿಕೊಂಡಿದ್ದರೂ ಸಹ ಅವರು ಎಡೆಮುರಿ ಕಟ್ತಾ ಇದ್ರು.
ನಿರಂತರವಾದ ಕಾರ್ಯಾಚರಣೆ ಆ ತಂಡದಾಗಿತ್ತು. ಅವರು ರಾತ್ರಿ ನಿದ್ದೆ ಮಾಡ್ತಾ ಇರಲಿಲ್ಲ. ಇಡೀ ತಂಡ ಎಲ್ಲೆಲ್ಲೆಂದಿಗೆ ಅಪರಾಧಿಗಳ ಅಡಗುತಾಣಗಳಿಗೆ ನುಗ್ತಾ ಇತ್ತು. ಹಗಲಲ್ಲಿ ನಿದ್ದೆ ಮಾಡ್ತಿದ್ದಂಥ ತಂಡ. ಅದರಿಂದಾಗಿ ರೌಡಿ ನಿಗ್ರಹ ದಳ ಅಂತ ಹೇಳಿದರೆ ಮಂಗಳೂರಿನ ರೌಡಿಗಳು ಹೆದರ್ತಾ ಇದ್ರು. ಯಾವ ಸಂದರ್ಭದಲ್ಲಿ, ಯಾವ ವೇಷದಲ್ಲಿ, ಯಾವ ವಾಹನದಲ್ಲಿ ಬಂದು ಮುಗಿ ಬೀಳ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಂದು ಕಪ್ಪು ಕಲರಿನ ಕೈನೆಟಿಕ್ ವಾಹನ ಬಂದ, ಟೂ ವೀಲರ್ ಬಂತು ಅಂತ ಹೇಳಿದರೆ ರೌಡಿಗಳು ಎದ್ದು ಬಿದ್ದು ಓಡ್ತಾ ಇದ್ರು. ಯಾಕಂದರೆ ಅವರಲ್ಲಿ ಸಹ ಒಂದು ಕಪ್ಪು ಕಲರಿನ ಕೈನೆಟಿಕ್ ಹೋಂಡಾ ಇತ್ತು. ನಂಬರ್ ಪ್ಲೇಟ್ ಇಲ್ಲದ ಮಹೇಂದ್ರ ಟೆಂಪೋ ಇತ್ತು. ಅದೇ ಮಾದರಿಯ ಬೇರೆ ಟೆಂಪೋ ಬಂದರೂ ಸಹ ರೌಡಿಗಳು ಜಾಗ ಖಾಲಿ ಮಾಡ್ತಾ ಇದ್ರು. ಅವರು ಒಬ್ಬರನ್ನು ಎತ್ತಬೇಕಂತಂದ್ರೆ ಅವನ ಮೇಲೆ ಕೇಸೇ ಇರಬೇಕು, ಅವ ಯಾವುದಾದ್ರೂ ಅಪರಾಧವೇ ಮಾಡಿರಬೇಕು ಅಂತ ನೀತಿ ನಿಯಮ ಇರಲಿಲ್ಲ. ಯಾಕಂತೇಳಿ ಅವ ರೌಡಿಯಾಗಿ ಪೊಲೀಸ್ ಠಾಣೆಯಲ್ಲಿ ಅವನ ಬಗ್ಗೆ ದಾಖಲಿದ್ರು ಸಾಕು, ಅಂಥವನ್ನ ಎತ್ತಿಕೊಂಡು ಹೋಗಿ ರಿಪೇರಿ ಮಾಡ್ತಾ ಇದ್ರು. ಮತ್ತು ಅವನ ಹತ್ರ ಮಾಹಿತಿಗಳನ್ನು ಸಂಗ್ರಹಿಸ್ತಿದ್ರು. ಅದರಿಂದಾಗಿ ರೌಡಿ ನಿಗ್ರಹ ದಳ ಅಂತ ಹೇಳಿದರೆ ರೌಡಿಗಳು ನಡೆಸ್ತಾ ಇದ್ರು. ಅಂಥ ಒಂದು ಹವಾವನ್ನು ಜಯಂತ್ ವಿ ಶೆಟ್ಟಿ ನೇತೃತ್ವದ ರೌಡಿ ನಿಗ್ರಹ ದಳ ಆ ಸಂದರ್ಭದಲ್ಲಿ ಪಾಲಿಸಿಕೊಂಡು ಬರ್ತಿತ್ತು. ಪಣಂಬೂರು ಆ ಟೀಮ್ನ ಹೆಡ್ ಕ್ವಾರ್ಟರ್. ಎಲ್ಲ ಸಿಬ್ಬಂದಿಗಳು ಪಣಂಬೂರಿಗೆ ಹೋಗಬೇಕು, ಅಲ್ಲಿಂದ ಕಾರ್ಯಾಚರಣೆ ಆರಂಭ ಮಾಡಬೇಕು. ಹಗಲಲ್ಲಿ ಕಾರ್ಯಾಚರಣೆ ಮಾಡಿದ್ದು ರಾತ್ರಿ ಕಾರ್ಯಾಚರಣೆ ಜಾಸ್ತಿ ಮಾಡಿದ್ದು. ಅದರಿಂದಾಗಿ ಆ ತಂಡ ಯಾವ ಚಿಕ್ಕ ಪುಟ್ಟ ರೌಡಿಯನ್ನು ಬಿಟ್ಟಿಲ್ಲ, ದೊಡ್ಡ ಮಟ್ಟದ ರೌಡಿಯನ್ನು ಬಿಟ್ಟಿರಲಿಲ್ಲ. ಅದರಿಂದಾಗಿ ಆ ತಂಡದ ಬಗ್ಗೆ ಜನರಿಗೂ ಒಂದು ವಿಶ್ವಾಸ ಇತ್ತು, ಮಾಹಿತಿಗಳನ್ನು ಹಂಚಿಕೊಳ್ತಾ ಇತ್ತು. ಅಂತಹ ತಂಡಕ್ಕೆ ಬಾಬಾ ಗ್ಯಾಬ್ರಿಯಲ್ ಉಡುಪಿಯಲ್ಲಿದ್ದಾನೆ, ಆತ 2 ಆಟೋ ರಿಕ್ಷಾಗಳಲ್ಲಿ ಓಡಾಡ್ತಿದ್ದಾನೆ ಅನ್ನೋ ಮಾಹಿತಿ ಬಂದಿದೆ. ಅವರು ಆಗಿನ SP ಎಂ ಪ್ರಸಾದ್ ಅವರ ಗಮನಕ್ಕೆ ತಕ್ಷಣ ಅವರು ಸೂಚನೆ ಕೊಟ್ಟರು, ಹೋಗಿ ಕಾರ್ಯಾಚರಣೆ ನಡೆಸಿ, ಆದರೆ ಜಾಗ್ರತೆ ಮಾಡಿಕೊಂಡು. ಮುಂಬೈನ ಶಾರ್ಪ್ ಶೂಟರ್, 10 ಹಲವು ಪ್ರಕರಣಗಳಲ್ಲಿ ಆತ ವಾಂಟೆಡ್. ಯಾವುದೇ ಸಂದರ್ಭದಲ್ಲಿಯೂ ಸಹ ಆತ ತಿರುಗಿ ಬೀಳುವ ಸಾಧ್ಯತೆಗಳಿವೆ. ಅದರಿಂದಾಗಿ ಜಾಗ್ರತೆಯಾಗಿ ಅಪರಾಧಿಯನ್ನು ಪತ್ತೆ ಹಚ್ಚಬೇಕು ನಿಜ, ಆದರೆ ಪೊಲೀಸರ ಜೀವಕ್ಕೆ ಏನಾದರೂ ಅಪಾಯ ಆಗಬಾರ್ದು. ಅದರಿಂದಾಗಿ ಜಾಗ್ರತೆಯಾಗಿ ಇರಬೇಕು ಅಂತ ಹೇಳಿ ಇಡೀ ತಂಡ ಉಡುಪಿಗೆ ಹೋಗಿ ಬೀಳ್ಬಿಟ್ಟು, ಅವರಿಗಿರುವ ಮಾಹಿತಿ ಇಷ್ಟೇ, 2 ಆಟೋಗಳಲ್ಲಿ ಆತ ಓಡಾಡ್ತಾ ಇದ್ದಂತೆ. ಆಟೋ ನಂಬರ್ ಸಿಕ್ಕಿತ್ತು. ಅದರಿಂದಾಗಿ ಪೊಲೀಸರು ಆ ಆಟೋಗಳನ್ನು ವಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲರೂ ಮಫ್ತಿಯಲ್ಲಿ ಇದ್ದರು. ಪ್ರತಿಯೊಂದು ಆಟೋ ಸ್ಟ್ಯಾಂಡಿಗೆ ಹೋಗಿ ಆ ನಂಬರ್ನ ಆಟೋ ಎಲ್ಲಿ ನಿಂತಿದೆ ಎನ್ನುವುದನ್ನು ಸುರಿಗೆ ಗುರುತು ಹಾಕಿಕೊಳ್ಳುವುದು. ಯಾಕಂದರೆ ಪೊಲೀಸರಿಗೆ ಮಾಹಿತಿ ಕೊಟ್ಟಂಥ ವ್ಯಕ್ತಿ ಆ 2 ಆಟೋ ನಂಬರನ್ನು ನೋಟ್ ಮಾಡಿದ್ದ. ಯಾಕಂದರೆ ಅವನಿಗೆ ಬಾಬಾ ಗ್ಯಾಬ್ರಿಯಲ್ನ ಪರಿಚಯ ಇತ್ತು. ಆದ್ದರಿಂದಾಗಿ ಆತ ಭಯಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದು. ಬಾಬಾ ಗ್ಯಾಬ್ರಿಯಲ್ ಉಡುಪಿಗೆ ಬಂದು ಸೆಟ್ಲ್ ಆಗಿದ್ದೇನೆ ಅಂತ ಹೇಳಿದರೆ ಇಲ್ಲಿ ಯಾವುದಾದ್ರೂ ಒಂದು ದುಷ್ಕೃತ್ಯಕ್ಕೆ ಹೊಂಚು ಹಾಕುತ್ತಿದ್ದಾನೆ ಎಂದು ಅರ್ಥ ಅಂತ. ಅದರಿಂದಾಗಿ ಪೊಲೀಸರು ಆ ರೀತಿಯಾಗಿ ಆಟೋವನ್ನು ಕೇಂದ್ರೀಕರಿಸಿದರು. ಕೊನೆಗೆ ಅವರು ಆಟೋವನ್ನು ಐಡೆಂಟಿಫೈ ಮಾಡಿದರು ಮತ್ತು ಆಟೋವನ್ನು ಫಾಲೋ ಮಾಡಿದರು. ಯಾಕಂದರೆ ಪೊಲೀಸರು ಆಟೋದಲ್ಲೇ ಹೋಗ್ತಾ ಇದ್ರು. ಆದರೆ ಒಂದೇ ಆಟೋದಲ್ಲಿ ಪೊಲೀಸರು ಹೋಗ್ತಾ ಇರಲಿಲ್ಲ, ಬೇರೆ ಬೇರೆ ಆಟೋಗಳಲ್ಲಿ ಇದ್ದಿದ್ದು. ಒಟ್ಟು 8ನೇ ದಿವಸಕ್ಕೆ ಪೊಲೀಸರಿಗೆ ಬಾಬಾ ಗ್ಯಾಬ್ರಿಯಲ್ನ ಮನೆಯನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಆದಿ ಉಡುಪಿಯಿಂದ ಸ್ವಲ್ಪ ಮುಂದಕ್ಕೆ ಬ್ರಹ್ಮಾವರ ಸೈಡಿಗೆ ಹೋಗುವಾಗ ಲೆಫ್ಟಿಗೆ ಒಂದು ಲೇಔಟ್ ಇತ್ತು. ಆ ಲೇಔಟಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಆತ ಇದ್ದಾನೆ ಎನ್ನುವುದು ಅವರಿಗೆ ಖಚಿತವಾಗಿತ್ತು. ಪೊಲೀಸರು ಆ ಮನೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿ, ಅದರ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯ ಸೈಡಲ್ಲಿ ಒಂದು ಖಾಲಿ ಜಾಗ ಇತ್ತು. ಅದೊಂದು ಸೈಟ್ ಥರ ಇತ್ತು. ಅದನ್ನು ಈ ಮನೆಯ ಒಳಗೆ ಏನಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿ ಆ ರೌಡಿ ನಿಗ್ರಹ ದಳದಲ್ಲಿ ಸಿಬ್ಬಂದಿಯಾಗಿದ್ದು, ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂಥ ನಾರಾಯಣ ಮಣಿಯಾನಿ ಮತ್ತು ಉಡುಪಿ ಟೌನ್ ಸ್ಟೇಷನಲ್ಲಿ ಮಹಿಳಾ PC ಆಗಿದ್ದವರು ಗಂಡ ಹೆಂಡಿರಂತೆ ಹೋಗಿ ಈ ಸೈಟ್ ಬಗ್ಗೆ ವಿಚಾರಿಸಕ್ಕೆ ಅಂತ ಹೇಳಿ ಈ ಬಾಬಾ ಗ್ಯಾಬ್ರಿಯಲ್ ಇದ್ದ ಮನೆಯ ಬಾಗಿಲು ತಟ್ಟಿದ್ರು. ಗ್ಯಾಬ್ರಿಯಲ್ ಬಂದು ಕೇಳಿದೆ ಏನು ಅಂತೇಳಿ, ಈ ಸೈಟ್ನ ಬಗ್ಗೆ ಮಾಹಿತಿ ಬೇಕಿತ್ತು, ನಿಮ್ಗೆ ಏನಾದರೂ ಗೊತ್ತು? ಅದಕ್ಕೆ ಅವ ಹೇಳಿದೆ, ಇಲ್ಲ ನನಗೆ ಗೊತ್ತಿಲ್ಲ, ನಾನಿಲ್ಲಿ ಬಾಡಿಗೆಗೆ ಬಂದಿರೋದು ಅಂತ. ಅದರಿಂದಾಗಿ ಅವರು ಒಳಗೆ ನೋಡಿದರೆ ಇವ ಒಬ್ಬನೇ ಇರುವುದು ಅಂತೇಳಿ, ಬೇರೆ ಅದು ಬಂದಿರಲಿಲ್ಲ. ಅದರಿಂದ ಒಬ್ಬನೇ ಇರೋದು ಅಂತೇಳಿ
ಮತ್ತು ಅವನು ಸಹಜವಾಗಿಯೇ ಮಾತಾಡಿದ್ದ. ಅವನಿಗೇನು ಭಯ ಇದ್ದಾಗೆ ಕಾಣಲಿಲ್ಲ. ಆದ್ದರಿಂದ ಇವರಿಗೆ ಸ್ವಲ್ಪ ಸಂಶಯ ಬಂತು, ಇವ ಹೌದಾ ಅಲ್ವಾ ಅಂತೇಳಿ. ಯಾಕಂದರೆ ಇವನೇ ಬಾಬಾ ಗ್ಯಾಬ್ರಿಯಲ್ ಎನ್ನುವುದನ್ನು ಅವರಿಗೆ ಖಚಿತಪಡಿಸಿಕೊಳ್ಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ. ಅವರ ಒಂದು ಫೋಟೋವು ಇರಲಿಲ್ಲ. ಅಂತೂ ಆ 2 ರಿಕ್ಷಾದಲ್ಲಿ ಓಡಾಡ್ತಿದ್ದವನು ಅವನೇ ಬಾಬಾ ಗ್ಯಾಬ್ರಿಯಲ್ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದವನು ಖಚಿತಪಡಿಸಿದ್ದರಿಂದ ಪೊಲೀಸರು ಅದನ್ನು ನಂಬಿದ್ರು. ಆದ್ದರಿಂದಾಗಿ ಪೊಲೀಸರು ಈ ರೀತಿಯ ಪ್ಲ್ಯಾನ್ ಮಾಡಿದರು. ತಕ್ಷಣ ಅವರು ಮುಂಬೈ ಕ್ರೈಮ್ ಬ್ರಾಂಚಿಗೆ ಮಾಹಿತಿ ಕೊಟ್ಟರು, ಬಾಬಾ ಗ್ಯಾಬ್ರಿಯಲ್ ಉಡುಪಿಯಲ್ಲಿದ್ದಾನೆ, ನಾವು ಅವನ ಮನೆಯನ್ನು ಲೊಕೇಟ್ ಮಾಡಿದ್ದೇವೆ, ಕಾರ್ಯಾಚರಣೆ ನಡೆಸಲಿಕ್ಕೆ ನೀವು ಬರ್ಬೋದು, ಬಂದರೆ ಅನುಕೂಲ ಆಗುತ್ತೆ ಅಂತ. ಅಷ್ಟೊತ್ತಿಗೆ ಮುಂಬೈ ಕ್ರೈಮ್ ಬ್ರಾಂಚಿನ ಅಧಿಕಾರಿಗಳು, ಯಾಕಂದರೆ ರೌಡಿ ನಿಗ್ರಹ ದಳಕ್ಕೂ ಮುಂಬೈ ಕ್ರೈಮ್ ಬ್ರಾಂಚಿನ ಅಧಿಕಾರಿಗಳಿಗೂ ನಿಕಟ ಸಂಬಂಧ. ಅಲ್ಲಿ ದಯಾನಾಯಕ್ ಇದ್ದರು, ಪ್ರಕಾಶ್ ಭಂಡಾರಿ ಇದ್ದರು, ಮತ್ತಿತರ ಅಧಿಕಾರಿಗಳು ಒಟ್ಟಿಗೆ ಒಳ್ಳೆಯ ಸಂಪರ್ಕ ಇತ್ತು. ಅದು ಅವರು ಹೇಳಿದರು, ನೀವು ರಿಸ್ಕ್ ತಗೊಳ್ಬೇಡಿ, ಅವ್ನು ಮಲಗಿದ್ದಲ್ಲಿ ಬೇಕಾದರೆ ನೀವು ಗುಂಡೋಡಿರಿ, ಏನು ಸಮಸ್ಯೆ ಇಲ್ಲ, ನಮಗೆ ಮೋಸ್ಟ್ ವಾಂಟೆಡ್ ಅವನು. ಆದರೆ ನಮಗೆ ಇಲ್ಲಿಂದ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವು ಬೇರೆ ಬೇರೆ ಕರ್ತವ್ಯದ ಒತ್ತಡದಲ್ಲಿದ್ದೇವೆ ಅಂತ ಹೇಳಿ. ಅದರಿಂದಾಗಿ ಇವರು ಮುಂಬೈ ಕ್ರೈಮ್ ಬ್ರಾಂಚಿನ ಅಧಿಕಾರಿಗಳು ಬರ್ತಾರೆ ಎನ್ನುವ ಆಸೆಯನ್ನು ಬಿಟ್ಟು ಇವರೇ ಕಾರ್ಯಾಚರಣೆಗೆ ಪ್ಲಾನ್ ಮಾಡಿದರು. ಆಗ ಉಡುಪಿ ಟೌನ್ ಇನ್ಸ್ಪೆಕ್ಟರ್ ಆಗಿದ್ದವರು ಶಂಕರಂ ಮಂಟೂರ್ ಅಂತ, ಟ್ರಾಫಿಕಲ್ಲಿ ಅಚ್ಚುತಗೌಡರು. SP ಅವರಿಗೆ ಮಾಹಿತಿ ಕೊಟ್ಟಿದ್ರು, ಹೀಗೆ ಆಗಿದೆ, ನಾವು ಅವನನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ, ತಪ್ಪಿದರೆ ಗುಂಡು ಹಾರಿಸ್ತೇವೆ, ಅನಿವಾರ್ಯವಾದ ಅದನ್ನು ಜಾಗ್ರತೆ ಮಾಡಿ ಏನೇ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿ ಅಂತೇಳಿ AM ಪ್ರಸಾದ್ ಅವರು ಅಭಯ ಹಸ್ತಾನೆ. ಆದ್ದರಿಂದ ಜಯಂತ್ ಶೆಟ್ಟಿಯವರ ಟೀಮು ಅದು ಪ್ಲ್ಯಾನ್ ಮಾಡಿ ಅವನು ರಿಕ್ಷಾದಲ್ಲಿ ಬರುವುದು. ರಿಕ್ಷಾದಲ್ಲಿ ಅವನು ಹೊರಟ ಕೂಡಲೇ ನಮಗೆ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಅವನ ಮನೆಯ ಎದುರಿನ ಮನೆಯನ್ನು ಲೊಕೇಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಹಾಕಿ ಅವನ ಕೈಗೆ ಒಂದು ವಾಕಿ ಟಾಕಿ ಕೊಟ್ಟರು. ಅವನು ಅಲ್ಲಿಂದ ರಿಕ್ಷಾವನ್ನು ಕರೆಸಿ ಅಲ್ಲಿಂದ ಹೋಗೋದವ, ಮತ್ತು ಅದೇ ರಿಕ್ಷಾದಲ್ಲಿ ಸುತ್ತಾಡಿ ಪುನಃ ಮನೆಗೆ ಹೋಗೋದು. ಅವನಿಗೆ ಬೆಳಗಿನ ತಿಂಡಿ, ಚಹಾ ಎಲ್ಲವನ್ನು ಆ ರಿಕ್ಷಾ ಡ್ರೈವರ್ ಕೊಂಡೋಗಿ ಕೊಡಬೇಕು. ಅವ ಮನೆಯಿಂದ ಹೊರಗೆ ಬರುವುದು ಕೇವಲ ಫೋನ್ ಮಾಡಲಿಕ್ಕೆ ಮಾತ್ರ, STD ಬೂತೊಂದಕ್ಕೆ, ಬೇರೆ ಯಾವ ಕಾರಣಕ್ಕೂ ಅವ ಹೊರಗೆ ಬರ್ತಾ ಇರಲಿಲ್ಲ, ಮನೆಯೊಳಗೆ ಇರ್ತಿದ್ದ. ಆದ್ದರಿಂದಾಗಿ ಅವನು ಅಲ್ಲಿಂದ ಹೊರಡುವ ಮಾಹಿತಿ ಬೇಕಿತ್ತು ಇವರಿಗೆ. ಅದರಿಂದಾಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಟಿದ್ರು. ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ನ ಎದುರಲ್ಲಿ ಜಯಂತ್ ಶೆಟ್ಟಿಯವರ ಮಹೇಂದ್ರ ವ್ಯಾನ್ ನಿಲ್ಲಿಸಿದ್ರು. ಮಲ್ಪೆಯಿಂದ ಉಡುಪಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಶಂಕರಂ ಮಂಟೂರ್ ಇನ್ಸ್ಪೆಕ್ಟರ್ ಅವರ ಜೀಪು ನಿಂತಿತ್ತು. ಅದಕ್ಕಿಂತ ಮುಂದೆ ಅಚ್ಯುತಗೌಡ ಅವರು ತಮ್ಮ ಇಲಾಖಾ ಬೈಕಿನನ್ನು ನಿಲ್ಲಿಸಿ ಕಾಯ್ತಾ ಇದ್ರು. ಇವರ ಆಪರೇಷನ್ ಹೇಗಿತ್ತು ಅಂತ ಹೇಳಿದರೆ, ಬಾಬಾ ಗ್ಯಾಬ್ರಿಯಲ್ ಅಲ್ಲಿಂದ ರಿಕ್ಷಾದಲ್ಲಿ ಹೊರಟ ತಕ್ಷಣ ಮಾಹಿತಿ ವೈರ್ಲೆಸ್ ಮೂಲಕ ಬರುತ್ತೆ. ಅಷ್ಟೊತ್ತಿಗೆ ಈ ಜಯಂತ್ ಶೆಟ್ಟಿಯವರ ಟೀಮ್, ಇನ್ಸ್ಪೆಕ್ಟರ್ ಶಂಕರಂ ಮಂಟೂರ್ ಮತ್ತು SI ಅಚ್ಯುತಗೌಡರು ರೆಡಿ ಆಗ್ತದೆ. ಅವು ಬರೋದು ರಿಕ್ಷಾದಲ್ಲಿ. ರಿಕ್ಷಾ ಬರ್ತಾ ಇದ್ದಾಗೆ ಆ ರಿಕ್ಷಾವನ್ನು ಫಾಲೋ ಮಾಡಿಕೊಂಡು ಜಯಂತ್ ಶೆಟ್ಟಿಯವರ ಟೀಮ್ ಬರಬೇಕು. ಆ ರಿಕ್ಷಾ ಉಡುಪಿ ಕಡೆಗೆ ನುಗ್ಗುವುದು ಯಾಕಂತ ಹೇಳಿದರೆ ಅಲ್ಲಿ ಶಂಕರಂ ಮಂಟೂರ್ ಅವರ ಜೀಪು ನಿಂತಿರ್ತದೆ. ಆದ್ದರಿಂದ ಸೀದಾ ಹೈವೇಗೆ ಹೋಗ್ಬೋದು. ಹೈವೇಯಲ್ಲಿ ಮುಂದೆ ಹೋದರೆ ಅಲ್ಲಿ ಅಚ್ಯುತಗೌಡರು ನಿಂತಿರ್ತಾರೆ. ಅವರು ಆ ರಿಕ್ಷಾವನ್ನು ನಿಲ್ಲಿಸಿ ರಿಕ್ಷಾವನ್ನು ಚೆಕ್ ಮಾಡಬೇಕು, ರಿಕ್ಷಾ ಡ್ರೈವರ್ ಹತ್ರ ಮಾತಾಡಬೇಕು. ಕತೆ ಹೇಳಿದರೆ ರಿಕ್ಷಾದಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳಲ್ಲಪ್ಪ ಇದ್ದೇ ಇರ್ತದೆ ಎನ್ನುವುದು ಪೊಲೀಸರ ಸಾಮಾನ್ಯ ಕಲ್ಪನೆ. ಆದ್ದರಿಂದ ಡ್ರೈವರ್ ಹತ್ರ ಅವರು ಮಾತಾಡಬೇಕು. ಅಷ್ಟೊತ್ತಿಗೆ ಇವನ ಮೈಂಡ್ ಡೈವರ್ಟ್ ಆಗುತ್ತೆ. ಯಾಕಂದರೆ ಪೊಲೀಸರು ನಿಲ್ಲಿಸಿದ್ದಾರೆ, ಪೊಲೀಸರು ಡ್ರೈವರ್ ಹತ್ರ ಮಾತಾಡ್ತಾರೆ, ನನ್ನ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಎನ್ನುವ ಆಲೋಚನೆ ಅವನ ತಲೆಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಹಿಂದಿನಿಂದ ಜಯಂತ್ ಶೆಟ್ಟಿಯವರ ಟೀಮು ರಿಕ್ಷಾವನ್ನು ಕವರ್ ಮಾಡಬೇಕು, ಆತನನ್ನೇ ತಗೊಳ್ಬೇಕು. ಇದು ಇವರ ಪ್ಲ್ಯಾನ್ ಆಗಿದೆ. ಆ ಪ್ಲ್ಯಾನ್ನ ಪ್ರಕಾರವೇ ನಡೆಯಿತು. ರಿಕ್ಷಾ ಆತನ ಮನೆಯಿಂದ ಬಂತು.
ಜಯಂತ್ ಶೆಟ್ಟಿಯವರ ವ್ಯಾನನ್ನು ದಾಟಿಕೊಂಡು ಮುಂದೆ ಹೋಯಿತು. ಇಷ್ಟೊತ್ತಿಗೆ ಶಂಕರ ಮಂಟೂರ್ ಅವರ ಜೀಪು ಮೂವ್ ಆಯಿತು. ಮೂವ್ ಆದ ಕೂಡಲೇ ರಿಕ್ಷಾ ಚಾಲಕ ನೇರವಾಗಿ ಹೈವೇ ಸೈಡ್ಗೆ ಹೋದ. ಹೈವೇಯಲ್ಲೇ ಮುಂದೆ ಹೋದ. ಯಾಕಂದರೆ ಪೊಲೀಸರ ಆಲೋಚನೆಯು ಅದೇ ರೀತಿ ಇತ್ತು, ರಿಕ್ಷಾ ಮುಂದೆ ಹೋಗುತ್ತದೆ ಅಂತ. ಅಷ್ಟೊತ್ತಿಗೆ ಅಚ್ಯುತಗೌಡರು ರೆಡಿ ಆದಾಗ ರಿಕ್ಷಾ ನೇರವಾಗಿ ರಸ್ತೆ ಬಲಬದಿಗೆ ಹೋಯಿತು. ಬಲಬದಿಗೆ ಹೋಗಿ ಅಲ್ಲ ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕಿಗೆ ಹೋಯಿತು. ಇಷ್ಟೊತ್ತಿಗೆ ಜಯಂತ್ ಶೆಟ್ಟಿ ಅವರ ಟೀಮು ಗಡಿಬಿಡಿ ಆಯಿತು. ಈ ರಿಕ್ಷಾ ಪೆಟ್ರೋಲ್ ಬಂಕಿಗೆ ಹೋಗ್ಬೋದು ಎನ್ನುವ ಕಲ್ಪನೆ ಜಯಂತ್ ಶೆಟ್ಟಿ ಅವರ ಟೀಮ್ ಹೋಗಿ ಇರಲಿ. ಆದರೂ ಇವರು ನೇರವಾಗಿ ಅಲ್ಲಿಗೆ ನುಗ್ಗಿ ರಿಕ್ಷಾವನ್ನು ಅಡ್ಡ ಹಾಕಿದರು. ರಿಕ್ಷಾದಲ್ಲಿ ಕೂತಿದ್ದ, ಅದನ್ನು ಅಲ್ಲಿಂದಲೇ ಎತ್ತಿ ವ್ಯಾನಿಗೆ ಹಾಕ್ಕೊಂಡು ಅಲ್ಲಿಂದ ಉಡುಪಿ ನಗರ ಠಾಣೆಗೆ ಕರ್ಕೊಂಡು ಬಂದು ಎಂಕ್ವೈರಿ ಮಾಡಿದರು. ಅದನ್ನು ಒಂದು ಪಿಸ್ತೂಲ್ ಸಿಕ್ಕಿತ್ತು. ಅದರಿಂದಾಗಿ ಆತನ ಮೇಲೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಮತ್ತು ಆತನ ಮೇಲೆ ಇಲ್ಲಿ ಬೇರೆ ಯಾವುದೇ ಕೇಸುಗಳು ದಾಖಲಾಗಿರಲಿಲ್ಲ. ಒಂದು ಪ್ರಭಾಕರ್ ಪೂಂಜಾರ ಮೇಲೆ ಅಟೆಂಪ್ಟ್ ಮಾಡಿದ ಪ್ರಕರಣ ದಾಖಲಾಗಿದ್ದರೂ ಸಹ ಅದರಲ್ಲಿ ಇವನ ಹೆಸರು ಇರಲಿಲ್ಲ. ಉಡುಪಿಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಲ್ಲಿ ಕೇಸು ದಾಖಲು ಮಾಡಿದ್ರು. ಮತ್ತು ಅದನ್ನು ಮುಂಬೈಗೆ ಹಸ್ತಾಂತರ ಮಾಡಿದರು. ಇವತ್ತಿಗೂ ಸಹ ಆತ ಎಲ್ಲ ಕೇಸುಗಳ ಮುಗಿಸ್ಕೊಂಡು ಕೆಲವೊಂದು ಕೇಸುಗಳು ಬಾಕಿ ಇದೆ ಅಂತ ಹೇಳಿ ಮುಂಬೈ ಜೈಲಲ್ಲಿದ್ದಾನೆ ಎನ್ನುವ ಮಾಹಿತಿ ಇದೆ. ಕೆಲವು ಸಮಯಗಳ ಹಿಂದೆ, ಒಂದು 2 ವರ್ಷದ ಹಿಂದೆ ಮಂಗಳೂರಿನ ಪ್ರಕರಣವೊಂದಕ್ಕೆ ಸಂಬಂಧಿಸಿದ, ಅಂದರೆ ಪ್ರಭಾಕರ್ ಪೂಂಜಾ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕರ್ಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕರ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ಇವತ್ತಿಗೂ ಸಹ ಆತ ಜೈಲಲ್ಲಿದ್ದಾನೆ. ಸರಿ ಸುಮಾರು 20 ವರ್ಷಗಳು 30 ವರ್ಷಗಳು ಕಳೆದಿವೆ.